ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಸುಮಾರು 8 ಮಂದಿ ಸಚಿವರಿಗೆ ಕೋಕ್ ನೀಡಲಾಗುತ್ತೆ. ಆ 8 ಮಂದಿಗೆ 16ಕ್ಕೂ ಹೆಚ್ಚು ಮಂದಿ ಸಚಿವಾಕಾಂಕ್ಷಿಗಳ ಪೈಪೋಟಿ ಕೂಡ ನಡೀತಿರುವಂಥದ್ದು. ನೋಡಿ, ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತಹ ಬಹುದೊಡ್ಡ ಚರ್ಚೆಗಳೇನೆಲ್ಲ ಆಗಿದ್ವು. ಆದರೆ ಇದರ ಮಧ್ಯೆನೇ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಹಾಗೆ ನೋಡಿದ್ರೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ಈ ಸಲ ಪೋಸ್ಟ್, BK ಹರಿಪ್ರಸಾದ್ ಅವರಿಗೆ ಮೊದಲ ಸ್ಥಾನದಲ್ಲಿ ಸಚಿವ ಸ್ಥಾನ ಸಿಗುವಂಥದ್ದು. ಇವರಲ್ಲದೆ ಅಪ್ಪಾಜಿ ನಾಡಗೌಡರಿಗೆ ಅವಕಾಶ ಸಿಗುವಂಥದ್ದು. ಅಲ್ಪಸಂಖ್ಯಾತರ ಪೈಕಿ ಸಲೀಂ ಅಹಮದ್ ಅಥವಾ ತನ್ವೀರ್ ಸೇಠ್ ಅವರಿಗೆ ಮಹತ್ವದ ಸ್ಥಾನಮಾನ ಸಿಗಬಹುದು, ಸಚಿವ ಸ್ಥಾನ. ಇದಲ್ಲದೆ ಮೈಸೂರಿನಲ್ಲಿ ಈಗಾಗಲೇ ಮೈಸೂರು ಜಿಲ್ಲೆಯ ಮಂತ್ರಿಗಳಿಗೆ ಒಬ್ಬರಿಗೆ ಕೋಕ್ ಕೊಡೋದಾದರೆ ಅದು ಯಾರಿಗೆ ಕೊಡಬಹುದು? ಒಂದು ವೇಳೆ ಕೊಟ್ಟರೆ ಆ ಜಾಗಕ್ಕೆ ತನ್ವೀರ್ ಸೇಠ್ ಅವರು ಬರ್ತಾರೆ ಅನ್ನುವಂತಹ ಚರ್ಚೆ ಇದೆ. ಇದನ್ನು ಬಿಟ್ಟರೆ ಬಹುಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾಗಕ್ಕೆ ರೂಪಕಲಾ ಅವರು ಬರುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಬಹುಮುಖ್ಯವಾದಂತಹ ವಿಚಾರ ಏನಂದರೆ, ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ರೀಶಫಲ್ ಆಗುತ್ತೆ. ಆ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಅವರು, ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಬಳ್ಳಾರಿಯಲ್ಲಿ ಸ್ಫೋಟಕ ಸುಳಿವನ್ನು ಕೊಟ್ಟಿರುವಂಥದ್ದು. ಇನ್ನು 1 ವಾರ ಅಥವಾ 10 ದಿನಗಳ ಒಳಗಾಗಿ ನಾಗೇಂದ್ರ ಅವರು ಮಂತ್ರಿ ಆಗೇ ಆಗ್ತಾರೆ, ಮತ್ತೆ ಸಂಪುಟಕ್ಕೆ ಬರ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿರುವಂಥದ್ದು. ರಾಜ್ಯದಲ್ಲಿ CM ಬದಲಾವಣೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಜಮೀರ್ ಅಹ್ಮದ್ ಖಾನ್ ಉತ್ತರಿಸಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸದ್ಯಕ್ಕೆ ರಾಜ್ಯದಲ್ಲಿ CM ಸ್ಥಾನ ಖಾಲಿ ಇಲ್ಲ, 5 ವರ್ಷ CM ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂದಿದ್ದಾರೆ. ನಾಗೇಂದ್ರಗೆ ಕ್ಲೀನ್ ಚಿಟ್ ಸಿಕ್ಕ ಬಳಿಕ ಮತ್ತೆ ಸಂಪುಟಕ್ಕೆ ಸೇರ್ತಾರೆ ಅಂತ ಹೇಳಲಾಗಿತ್ತು. ಇದೀಗ ಜಮೀರ್ ಅಹ್ಮದ್ ಖಾನ್ ಅವರು ಆ ಹೇಳಿಕೆಗೆ ಪುಷ್ಟಿ ನೀಡುವ ರೀತಿಯಲ್ಲಿ ಭವಿಷ್ಯವಾಣಿಯನ್ನು ನುಡಿದಿರುವಂಥದ್ದು. 2024 ಜುಲೈ 12ರಂದು ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದಿತ್ತು. 2024-25 ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟಿದ್ದ 187 ಕೋಟಿಯಲ್ಲಿ 95 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಮಾಡಲಾಗಿತ್ತು. ಪ್ರಕರಣದಲ್ಲಿ ನಾಗೇಂದ್ರ ಅವರು ಮೊದಲ ಆರೋಪಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಇಡಿ ವಶಕ್ಕೆ ಪಡೆದು ಬಂಧನ ಕೂಡ ಆಗಿತ್ತು. ಇದೀಗ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಈ ಸಾಲಿಗೆ ಬಂದರೆ ಶಿವಲಿಂಗೇಗೌಡರು, ಅರಸೀಕೆರೆ ಶಾಸಕರು, ಅವರಿಗೆ ಅವಕಾಶ ಸಿಗಬಹುದು. ಇದಲ್ಲದೆ ಬಹುಮುಖ್ಯವಾಗಿ ಬಸವರಾಜ ರಾಯರೆಡ್ಡಿ ಅವರಿಗೆ ಅವಕಾಶ ಸಿಗಬಹುದು. ವಿಜಯನಗರದ ಕೃಷ್ಣಪ್ಪ ಅಥವಾ ಅವರ ಪುತ್ರ ಪ್ರಿಯಾಕೃಷ್ಣ ಅವರಿಗೆ ಅವಕಾಶ ಸಿಗಬಹುದು. ಚಳ್ಳಕೆರೆಯ ರಘುಮೂರ್ತಿ ಅವರಿಗಂತೂ ಈ ಸಲ ಖಚಿತವಾಗಿ ಸಚಿವ ಸ್ಥಾನ ಸಿಗಲಿದೆ ಅನ್ನುವಂತಹ ಮಾತುಗಳು ಗಟ್ಟಿಯಾಗಿ ಕೇಳಿ ಬರ್ತಿರುವಂಥದ್ದು. ಇನ್ನು 3ನೇ ಸುದ್ದಿ, ಬಹುಮುಖ್ಯವಾದಂತಹ ಸುದ್ದಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಂಧನ ಆಗತ್ತಾ? ಯಾಕಂದರೆ ಮಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕೇಸಿನ ಮೇರೆಗೆ ವಿಚಾರಣೆಗೆ ಅಂತ 3 ಸಲ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆದರೆ ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ತಿಮ್ರೋಡಿ ಅವರ ಲೆಕ್ಕಾಚಾರ ಆಗಿದ್ದಿರಬಹುದು. ಆ ಕಾರಣಕ್ಕೋಸ್ಕರನೇ ಅವರು ಮಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅವರು ಬೇಲ್ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಬೇಲ್ ಅರ್ಜಿ 30ನೇ ತಾರೀಕು ವಿಚಾರಣೆ ಆಗುತ್ತೆ. ಬೇಲ್ ಅರ್ಜಿ ಏನಾದರೂ ಒಂದು ವೇಳೆ ಅವರಿಗೆ ನೆಗೆಟಿವ್ ಆದರೆ, ಬೇಲ್ ಸಿಗದೆ ಹೋದರೆ ಬಂಧನವಾಗುವಂತಹ ಸಾಧ್ಯತೆಗಳಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಅವರು ಗಡೀಪಾರನ್ನು ಪ್ರಶ್ನಿಸಿ, ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರುವಂತಹ ವಿಚಾರ ಇದೀಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಏನಾಗಬಹುದು? ಬಹುಪಾಲು ಸಂದರ್ಭಗಳಲ್ಲಿ ನೋಡಿ, ಏಪ್ರಿಲ್ 24, 2024 ಹೈಕೋರ್ಟ್ನ ಮಹತ್ವದ ಆದೇಶದ ಪ್ರಕಾರ ಯಾವ ಆಧಾರದ ಮೇಲೆ ಗಡೀಪಾರನ್ನ ಮಾಡ್ತಿದ್ದಾರೆ ಅಂತ ಗಡೀಪಾರಾದಂತಹ ವ್ಯಕ್ತಿಗೆ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಆರೋಪಿಯ ಅಹವಾಲನ್ನು ಕೇಳಬೇಕಾಗುತ್ತೆ, ಹೆಚ್ಚಿನ ರಕ್ಷಣೆಯನ್ನು ಆತನಿಗೆ ಕೊಡಬೇಕಾಗುತ್ತೆ, ಜೊತೆಯಲ್ಲಿ 30 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗುತ್ತೆ. ಈ ಎರಡೂ ಕೂಡ ಕಡ್ಡಾಯ ಗಡೀಪಾರಿನ ಕೇಸ್ಗಳಲ್ಲಿ ಅನ್ನುವಂಥದ್ದನ್ನು ಹೈಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಅವತ್ತು ನಾಗಪ್ರಸನ್ನ ಅವರ ಸದಸ್ಯ ಪೀಠ ಹೇಳಿತ್ತು, ಏಕಸದಸ್ಯ ಪೀಠ. ಮೈಸೂರಿನ MR ಸಚಿನ್ ಅವರು ಸಲ್ಲಿಸಿದ್ದಂತಹ ಗಡೀಪಾರು ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅರ್ಜಿ ಪರಿಶೀಲಿಸಿದಂತಹ ನಾಗಪ್ರಸನ್ನ ಅವರು ಇಂಥದ್ದೊಂದು ಮಾತುಗಳನ್ನು ಹೇಳಿದ್ರು. ಅಷ್ಟೇ ಅಲ್ಲ, ಅವತ್ತು ಉಪವಿಭಾಗಾಧಿಕಾರಿ 2024 ಮಾರ್ಚ್ 20ರಂದು ಆದೇಶ ಹೊರಡಿಸಿದ್ರು. ಆ ಆದೇಶವನ್ನು ರದ್ದುಗೊಳಿಸಿದ್ದು ಮಹತ್ವದ ಒಂದು ಚಾರಿತ್ರಾತ್ಮಕ
ಚಾರಿತ್ರಿಕ ಒಂದು ತೀರ್ಪಾಗಿತ್ತು. ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಒಂದು ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಗಡೀಪಾರಿನ ಒಂದು ಆದೇಶದ ಲೆಕ್ಕಾಚಾರದಲ್ಲಿ. ಇನ್ನು ಬಹುಮುಖ್ಯವಾದಂತಹ ಸುದ್ದಿ, ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಮಾಜಿ ಸಂಸದ ರಮೇಶ್ ಕತ್ತಿ ಬಣ ದಿಗ್ವಿಜಯವನ್ನು ಸಾಧಿಸಿರುವಂಥದ್ದು. ಸ್ವಾಭಿಮಾನದ ಸಂಕೇತ ನಮ್ಮ ಗೆಲುವು ಅಂತ ಹೇಳಿಕೊಂಡು ತಮ್ಮ 15 ಬೆಂಬಲಿಗರನ್ನು ಗೆಲ್ಲಿಸಿಕೊಂಡಿರುವಂಥದ್ದು. ಸಹಕಾರ ಸಂಘದ ಇಂಥದ್ದೇ ಚುನಾವಣೆ 2019ರಲ್ಲಿ ನಡೆದಾಗ ಅವತ್ತು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಬೀಳುವಂತಹ ಸ್ಥಿತಿಗೆ ಬರೋಕ್ಕೆ ಕಾರಣವಾಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಫೈಟ್. ಇದೀಗ ಸ್ಟೇಟ್ ಅಂಥದ್ದೇ ಒಂದು ಮಾತುಗಳು ಕೇಳಿ ಬರ್ತಿದೆ. ಯಾಕಂದರೆ ಕಿತ್ತೂರಿನ MK ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚನ್ನರಾಜ್ ಹಟ್ಟಿಹೊಳಿ ಗೆದ್ದು ಬೀಗಿದ್ದಾರೆ. ತಮ್ಮೆಲ್ಲ ಬೆಂಬಲಿಗರನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಕ್ಕರೆ ಕಾರ್ಖಾನೆ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದಾರೆ. ಹುಕ್ಕೇರಿ ಸಹಕಾರ ಸಂಘದ ಈ ಚುನಾವಣೆಯ ಫಲಿತಾಂಶ ತೀವ್ರ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು. ಒಂದು ಕಡೆ ರಮೇಶ್ ಕತ್ತಿ ಅವರ ಜೊತೆಯಲ್ಲಿ AB ಪಾಟೀಲ್ರು ಜೊತೆಯಾಗಿ ನಿಂತಿದ್ರು. ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲ ಇದ್ದಿರುವ ಸಾಧ್ಯತೆ ಇದೆ. ಯಾಕಂದರೆ ಒಂದೇ ಸಮಾಜ ಆದ ಕಾರಣ ಅವರೆಲ್ಲರ ಬೆಂಬಲ ಕೂಡ ಒಟ್ಟುಗೂಡಿದ್ರಿಂದಲೇ ಹುಕ್ಕೇರಿ ಸಹಕಾರ ಸಹಕಾರ ಸಂಘದ ಚುನಾವಣೆಯಲ್ಲಿ 15ಕ್ಕೆ 15 ತಮ್ಮ ಬೆಂಬಲಿಗರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ರಮೇಶ್ ಕತ್ತಿ ಅವರ ಒಂದು ರಣತಂತ್ರ ವರ್ಕೌಟ್ ಆಗಿದೆ. ಈ ಕಡೆ ಸಾಹುಕಾರ್ ಕುಟುಂಬ ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲರೂ ಒಟ್ಟುಗೂಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಮುಖಭಂಗ ಆಗಿದೆ. ಈ ಮುಖಭಂಗಕ್ಕೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಬಹುದೊಡ್ಡ ಬದಲಾವಣೆಯ ಮೂಲಕ ಅವರು ತಮ್ಮ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು. ಆ ಮೂಲಕ ಅಲ್ಲಿನ ಪ್ರಭಾವಿ ಸಚಿವೆಯೊಬ್ಬರು ಮಾಜಿ ಆಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇನ್ನು 5ನೇ ಸುದ್ದಿ, CM ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ರಾಜ್ಯದ 34 ನಿಗಮ ಮಂಡಳಿಗೆ ಏನು ಅಧ್ಯಕ್ಷರ ಆಯ್ಕೆ ಮಾಡಿದ್ರು, ಈ ಅಧ್ಯಕ್ಷರ ನೇಮಕದಲ್ಲಿ ಒಂದು ಬದಲಾವಣೆ ಮಾಡಿರುವಂಥದ್ದು. ಪ್ರಮುಖವಾಗಿ BMTC ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅದಲು ಬದಲು ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು. BMTC ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಂತಹ ನಿಕೇತ್ ರಾಜ್ ಮೌರ್ಯ ಅವರಿಗೆ ಇದೀಗ BMTC ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು, BMTC ಅಧ್ಯಕ್ಷ ಸ್ಥಾನಕ್ಕೆ VS ಆರಾಧ್ಯ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ನಿಕೇತ್ ರಾಜ್ ಮೌರ್ಯ ಅವರಿಗೆ ಇದೊಂದು ಮುಜುಗರ ಅನಿಸುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಹೈಕಮಾಂಡ್ ಕಳಿಸುವಾಗಲೇ ಪಟ್ಟಿಯಲ್ಲಿ ಅಧ್ಯಕ್ಷರ ಸ್ಥಾನದಲ್ಲಿ ಆರಾಧ್ಯ ಅವರಿದ್ದರು, ಉಪಾಧ್ಯಕ್ಷರ ಸ್ಥಾನದಲ್ಲಿ ನಿಕೇತ್ ರಾಜ್ ಮೌರ್ಯ ಇದ್ದರು ಅನ್ನುವಂತಹ ವಿಚಾರ ಕೂಡ ಈಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿರುವಂಥದ್ದು. ಸಿದ್ದರಾಮಯ್ಯ ಅವರೇ ಆ ವ್ಯತ್ಯಾಸವನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಬಹುಮುಖ್ಯ ಚರ್ಚೆಯ ವಿಚಾರ. ಆದರೆ ಕೊಡೋದು ಕೊಟ್ಟು ಮತ್ತೆ ಕಿತ್ಕೊಂಡ್ರು, ಈ ಮೂಲಕ ಅವಮಾನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಅಳಲನ್ನು ಕೂಡ ನಿಕೇತ್ ರಾಜ್ ಮೌರ್ಯ ಕಡೆಯವರು ಮಾಡ್ತಿರುವಂಥದ್ದು. ಇನ್ನು 6ನೇ ಸುದ್ದಿ, ಮಹಾಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಭೀಮಾ ನದಿ ಸೇರಿದಂತೆ ಹಲವು ನದಿಗಳು ಉತ್ತರದಲ್ಲಿ ಬೋರ್ಗರೆಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವಾರು ಗ್ರಾಮಗಳು ಮುಳುಗಡೆಯಾಗಿವೆ. ದೇವಸ್ಥಾನಗಳು ಮತ್ತು ಮನೆಗಳಿಗೆ ಜಲದಿಗ್ಬಂಧನ ಎದುರಾಗಿದೆ. ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. SDRF ಸಿಬ್ಬಂದಿ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದ್ದಾರೆ. ಪ್ರವಾಹದಲ್ಲಿ ಸಿಲುಕಿದ್ದ ಬಾಣಂತಿ ಮತ್ತು 2 ತಿಂಗಳ ಮಗುವನ್ನು ರಕ್ಷಿಸಲಾಗಿದೆ. ಇನ್ನೊಂದೆಡೆ ಊರಿಗೆ ಊರೇ ಮುಳುಗಡೆಯಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿಯ ಜನ ಊರನ್ನೇ ತೊರೆಯುತ್ತಿದ್ದಾರೆ. ಮಂದರವಾಡ ಗ್ರಾಮಸ್ಥರು ಕಳೆದ 3 ದಿನದಿಂದ ಪ್ರವಾಹದಲ್ಲಿ ಸಿಲುಕಿರುವಂಥದ್ದು. ವೈಮಾನಿಕ ಸಮೀಕ್ಷೆಯ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿರುವಂಥದ್ದು. CM ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಅನಂತರದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಯಾರೆಲ್ಲ ಪ್ರತಿ ಸಲ ಒಂದು ಮಳೆಗಾಲ ಬಂದರೆ ಇವರು ಪ್ರವಾಹಕ್ಕೆ ಸಿಲುಕ್ತಾರೆ, ಬೇಸಿಗೆ ಬಂದಾಗ ಅಲ್ಲಿ ನೀರಿಲ್ಲದೆ ಗುಳೆ ಹೋಗುವಂತಹ ವ್ಯವಸ್ಥೆ ಇರುವಂಥದ್ದು. ಇವೆರಡಕ್ಕೂ ಕೂಡ ಒಂದು ಪರ್ಮನೆಂಟ್ ಪರಿಹಾರವನ್ನು ಹುಡುಕಿಕೊಳ್ಳುವಲ್ಲಿ ಬರುವ ಸರ್ಕಾರಗಳು, ಅದು BJP, ಕಾಂಗ್ರೆಸ್, JDS ಯಾವುದೇ ಇರಬಹುದು, ಇನ್ನೂ ಕಂಡುಕೊಳ್ಳದೇ ಇರುವಂಥದ್ದು ದುರಾದೃಷ್ಟ. ಉತ್ತರ ಕರ್ನಾಟಕದ ಜನಕ್ಕೆ ಇದೊಂದು ಶಾಪವೇ ಆಗಿರುವಂಥದ್ದು. ಆ ಶಾಪವನ್ನು ತೊಡೆಯದೇ ಹೋದರೆ ಅವರು ಕೇಳುವಂತಹ ಆಕ್ರೋಶದ ಮಾತುಗಳು ಅಥವಾ ಬಯಸುವಂತಹ ಬೇಡಿಕೆಗಳು ಕಟುವಾಗೇ ಇರ್ತವೆ. ಇನ್ನು 7ನೇ ಸುದ್ದಿ, TVK ಮುಖ್ಯಸ್ಥ ವಿಜಯ್ ಅವರ ರ್ಯಾಲಿ ವೇಳೆ ಸಂಭವಿಸಿದಂತಹ ಭೀಕರ ಕಾಲ್ತುಳಿತ ರಾಜಕೀಯದ ತಿರುವು ಪಡೆದುಕೊಂಡಿದೆ. ಅಂದು ಕರೂರಿಗೆ ತಡವಾಗಿ ಬಂದಿದ್ದಕ್ಕೆ ವಿಜಯ್ ಅವರ ಮೇಲೆ FIR ದಾಖಲಾಗಿದೆ. ವಿಜಯ್ ತಡವಾಗಿ ಆಗಮಿಸಿದ್ದು ಕಾಲ್ತುಳಿತಕ್ಕೆ ದುರಂತಕ್ಕೆ ಕಾರಣ ಅಂತ FIRನಲ್ಲಿ ಉಲ್ಲೇಖಿಸಲಾಗಿದೆ. ಸಭೆಗೆ 10,000 ಜನರಿಗೆ ಅನುಮತಿ ನೀಡಲಾಗಿದ್ದರೂ ವಿಜಯ್ ಬರುವ ಸುದ್ದಿ ಹೊರಬಿದ್ದ ಕೂಡಲೇ ಜನಸಂದಣಿ 25,000ಕ್ಕೆ ಏರಿಕೆಯಾಗಿತ್ತು. ಸುರಕ್ಷತೆಗೆ 500ಕ್ಕೂ ಹೆಚ್ಚು ಪೊಲೀಸರಿದ್ದರೂ
ಕಳೆದುಕೊಂಡು ಈ ದುರಂತ ಆಗಿರುವಂಥದ್ದು. ಈ ದುರಂತದ ಹಿನ್ನೆಲೆಯಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿ ಸಲ್ಲಿಸಲಾಗಿದ್ದು, ಅಧಿಕೃತ ತನಿಖೆ ಪೂರ್ಣಗೊಳ್ಳುವವರೆಗೆ ವಿಜಯ್ ಅವರ ಪಕ್ಷ ಟಿವಿಕೆ ಯಾವುದೇ ಸಭೆ ನಡೆಸಬಾರದು ಅಂತ ಹೇಳಲಾಗಿದೆ. ವಿಜಯ್ ಅವರ ರ್ಯಾಲಿ ನಿರ್ವಹಣೆ, ಪೊಲೀಸ್ ಭದ್ರತೆ ಮತ್ತು ಜನಸಂದಣಿ ನಿಯಂತ್ರಣದ ಕುರಿತು ಗಂಭೀರ ಪ್ರಶ್ನೆಗಳು ಹೇಳುತ್ತಿವೆ. ತಮಿಳುನಾಡು ಸರ್ಕಾರ ಈಗಾಗಲೇ ತನಿಖೆ ಪ್ರಾರಂಭಿಸಿದ್ದು, ಹಿರಿಯ ಅಧಿಕಾರಿಗಳಿಂದ ಲೋಪ ಪರಿಶೀಲನೆ ನಡೆಯುತ್ತಿದೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರೂರಿಗೆ ಭೇಟಿ ನೀಡಿ ಘಟನೆ ನಡೆದ ಸ್ಥಳ ಪರಿಶೀಲನೆ ನಡೆಸಿರುವಂಥದ್ದು. ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಸಂತ್ರಸ್ತರನ್ನು ಭೇಟಿಯಾಗಿ ಧೈರ್ಯ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಕಾಲ್ತುಳಿತದ ಘಟನೆಗೆ ಭಾರೀ ವಿರೋಧ ವ್ಯಕ್ತವಾಗಿದ್ದು, ವಿಜಯ್ ಅವರನ್ನೇ ಬಂಧಿಸುವ ಆಗ್ರಹ ಕೇಳಿ ಬಂದಿರುವಂಥದ್ದು. ಸುಮಾರು ಸಂದರ್ಭದಲ್ಲಿ, ಯಾಕಂದರೆ ನಾಗಪಟ್ಟಣಂನಲ್ಲೂ ಕೂಡ ಇಂಥದ್ದೇ ಒಂದು ಕಾಲ್ತುಳಿತ ಆಯಿತು, ಆದರೆ ಅದೃಷ್ಟವಶಾತ್ ಯಾರೂ ಸಾಯಲಿಲ್ಲ, ಒಂದಷ್ಟು ಜನ ಗಾಯಗೊಂಡರು. ಅನಂತರದಲ್ಲಿ ಮದುರೆಯಲ್ಲೂ ಕೂಡ ಕಾಲ್ತುಳಿತ ಆಯಿತು, ಅಲ್ಲೂ ಕೂಡ ಅದೃಷ್ಟವಶಾತ್ ಯಾರೂ ಕೂಡ ಸಾವನ್ನಪ್ಪಲಿಲ್ಲ, ಗಾಯಗೊಂಡಿದ್ರು. ಆದರೆ 3ನೇ ಸಲ 2 ಸಲ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಆ ಒಂದು ಪ್ರಕೃತಿನೇ ಇರಬಹುದು, ಎಚ್ಚೆತ್ತುಕೊಳ್ಳದೆ ಈ ರೀತಿ ಆಗಿರುವಂಥದ್ದು. ಆದರೆ ನಾಯಕ ಅಥವಾ ನಟ ಯಾರೇ ಇರಬಹುದು, ಅಭಿಮಾನ ಎಷ್ಟರ ಮಟ್ಟಿಗಿರಬೇಕು ಅಂದರೆ ಆತನನ್ನು ಗೆಲ್ಲಿಸಿ ಒಂದು ಅವಕಾಶ ಕೊಡುವ ಮಟ್ಟಿಗಿರಬೇಕೇ ವಿನಃ ಮಕ್ಕಳು ಮರಿನ ಕರ್ಕೊಂಡೋಗಿ ಸಾಯುವಂತಹ ಸ್ಥಿತಿ ಯಾರೂ ಕೂಡ ತಗೋಬಾರ್ದು. ತಮಿಳರ ಅಭಿಮಾನದ ಅತಿರೇಕ ಹೇಗಿರುತ್ತೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿ ನೋಡಿದ್ರೆ ಕರ್ನಾಟಕದಲ್ಲೂ ಕೂಡ ಆಸ್ತಿ ವಿಚಾರದಲ್ಲಿ ಇಂಥದ್ದೇ ಒಂದು ಸಾವುಗಳಾಗಿದ್ದಂಥದ್ದನ್ನು ನೆನಪು ಮಾಡಿಕೊಳ್ಳಬಹುದು. ಇನ್ನು 8ನೇ ಸುದ್ದಿ, ರಾಹುಲ್ ಗಾಂಧಿ ಅವರ ಎದೆಗೆ ಗುಂಡು ಹೊಡೆಯುತ್ತೇನೆ ಎಂದು ಹೇಳಿಕೆ ಕೊಟ್ಟಿರುವಂತಹ ಕೇರಳದ ಬಿಜೆಪಿ ವಕ್ತಾರ ಪಿಂಟು ಮಹದೇವ್ ಅವರ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿರುವಂತಹ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರ ಮೇಲೆ ಮಾಡಿದ ಈ ಕೊಲೆ ಬೆದರಿಕೆ ಸಾಮಾನ್ಯ ಹೇಳಿಕೆಯಲ್ಲ, ಪ್ರಜಾಪ್ರಭುತ್ವದ ಮೇಲಿನ ಗಂಭೀರ ದಾಳಿ ಎಂದಿದೆ. ರಾಹುಲ್ ಗಾಂಧಿ ಅವರಿಗೆ ಹಲವು ಬಾರಿ ಜೀವ ಬೆದರಿಕೆ ಎದುರಾಗಿದೆ. ಇದೀಗ ಬಿಜೆಪಿ ನಾಯಕನಿಂದ ಬಂದಿರುವ ಈ ಹೇಳಿಕೆ ಬಿಜೆಪಿಯ ಉದ್ದೇಶದ ಬಗ್ಗೆ ಗಂಭೀರ ಅನುಮಾನಗಳನ್ನು ಎಬ್ಬಿಸಿದೆ. ಇದು ಪಿತೂರಿಯೇ, ಬಿಜೆಪಿ ಕ್ರಿಮಿನಲ್ ಬೆದರಿಕೆ, ಹಿಂಸೆ ಮತ್ತು ಕೊಲೆ ಬೆದರಿಕೆಗಳನ್ನು ಬೆಂಬಲಿಸುತ್ತದೆಯೇ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಪಿಂಟು ಮಹದೇವ್ ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಬಿಜೆಪಿ ಅಧಿಕೃತವಾಗಿ ಖಂಡನೆ ವ್ಯಕ್ತಪಡಿಸಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಇದಿಲ್ಲದಿದ್ದರೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಈ ಹೇಯ ಕೃತ್ಯದಲ್ಲಿ ಪಾಲುದಾರರಾಗಿದ್ದಾರೆ ಅಂತ ನಂಬಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಎಚ್ಚರಿಸಿರುವಂಥದ್ದು. ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಅವರು ಈ ಬಗ್ಗೆ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಇದು ಸಂವಿಧಾನ ಮತ್ತು ಪ್ರಮಾಣ ವಚನದ ಉಲ್ಲಂಘನೆಯಾಗುತ್ತದೆ ಎಂದು ಎಚ್ಚರಿಸಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಇನ್ನು 9ನೇ ಸುದ್ದಿ, ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನವನ್ನು 5 ವಿಕೆಟ್ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ. ಆದರೆ ವಿಶೇಷ ಎನ್ನುವ ರೀತಿಯಲ್ಲಿ ಈ ಬಾರಿ ಟ್ರೋಫಿ ಅವರ ಕೈಗೆ ಸಿಗದೇ ಇರುವಂಥದ್ದು. ಟ್ರೋಫಿಯನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹ್ಸಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸಲು ಭಾರತೀಯ ಆಟಗಾರರು ನಿರಾಕರಿಸಿದ್ರು. ಈ ಹಿನ್ನೆಲೆಯಲ್ಲಿ ಏಷ್ಯಾ ಕಪ್ ಟ್ರೋಫಿಯನ್ನು ಹೋಟೆಲ್ಗೆ ತೆಗೆದುಕೊಂಡು ಹೋಗಲಾಯಿತು. ಟ್ರೋಫಿ ಇಲ್ಲದೆ ಕೂಡ ಟೀಮ್ ಇಂಡಿಯಾ ಆಟಗಾರರು ಫೋಟೋ ಎಡಿಟ್ ಮೂಲಕ ಕಪ್ ಇಟ್ಟುಕೊಂಡು ಸಂಭ್ರಮಿಸಿದ್ರು. ಈ ವಿಡಿಯೋಗಳು ಇದೀಗ ವೈರಲ್ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಒಂದಷ್ಟು ಪುಂಡ ಆಟಗಾರರ ಆಂಗಿಕ ಭಾವಗಳಿಗೆ ತಮ್ಮದೇ ಶೈಲಿಯಲ್ಲಿ ಆಪರೇಷನ್ ಸಿಂಧೂರದ 3.0 ರೀತಿಯಲ್ಲಿ ಸರಿಯಾದ ಮಕ್ಕರ್ ಕೊಟ್ಟಿರುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಅವರೇ ಕೆಣಕಿದ್ರು, ಆ ಕಾರಣಕ್ಕೋಸ್ಕರ ನಮ್ಮವರು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ, ನಾವೇನು ಕಮ್ಮಿ ಇಲ್ಲ ಅಂತ. ಇನ್ನು 10ನೇ ಸುದ್ದಿ, ರಷ್ಯಾ ಉಕ್ರೇನ್ ಸಂಘರ್ಷ ಮತ್ತೆ ಜ್ವಾಲಾಮುಖಿಯಾಗಿದೆ. ಉಕ್ರೇನ್ ಮೇಲೆ ದಾಳಿ ಮುಂದುವರೆಸಿದ ರಷ್ಯಾ ಉಕ್ರೇನ್ನ ಖೈವ್ ಸೇರಿದಂತೆ ಹಲವು ನಗರಗಳ ಮೇಲೆ ಭೀಕರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಸುಮಾರು 12 ಗಂಟೆಗಳ ಕಾಲ ನಡೆದ ದಾಳಿಯಲ್ಲಿ 600ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು ಅನೇಕ ಕ್ಷಿಪಣಿಗಳನ್ನು ಹಾರಿಸಲಾಯಿತು. ಖೈವ್ನಲ್ಲಿ 4 ಸಾವನ್ನಪ್ಪಿದ್ದು 12ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಈ ದಾಳಿಯನ್ನು ಸಾಮಾನ್ಯ ನಗರಗಳ ವಿರುದ್ಧ ಉದ್ದೇಶಿತ ಭಯೋತ್ಪಾದನೆ ಎಂದು ಖಂಡಿಸಿದ್ದಾರೆ. ಉಕ್ರೇನ್ ವಿದೇಶಾಂಗ ಸಚಿವಾಲಯವು ವಸತಿ ಕಟ್ಟಡಗಳು, ಹೃದ್ರೋಗ ಆಸ್ಪತ್ರೆ ಮತ್ತು ಶಿಶು ಮಂದಿರಕ್ಕೂ ಹಾನಿಯಾಗಿದೆ ಅಂತ ತಿಳಿಸಿರುವಂಥದ್ದು. ಪೋಲೆಂಡ್ ರಷ್ಯಾ ವಾಯು ಪ್ರದೇಶ ಉಲ್ಲಂಘನೆ ಮಾಡಿದ್ದಾಗಿ ಆರೋಪಿಸಿದೆ. ಹಾಗಾಗಿ ತನ್ನ ಗಗನ ಸೀಮೆಯನ್ನು ರಕ್ಷಿಸಲು ಜೆಟ್ಗಳನ್ನು ಹಾರಿಸಿತ್ತು. ಬಹುಮುಖ್ಯವಾಗಿ ರಷ್ಯಾ 2022ರ ಫೆಬ್ರವರಿಯಲ್ಲಿ ಪ್ರಾರಂಭಿಸಿದ ಆಕ್ರಮಣವನ್ನು ಮತ್ತೆ ಮುಂದುವರೆಸಿರುವುದಾಗಿ ಘೋಷಿಸಿರುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧಗಳನ್ನೆಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿಕೊಂಡವರು, ಶಾಂತಿ ನೊಬೆಲ್ ಬೇಕು ಅಂತ ಎಲ್ಲ ಬಡಬಡಿಸಿದವರು ಈಗ ಮಾತಾಡಬೇಕಿದೆ. ಇದು ಇವತ್ತಿನ ಟಾಪ್ 10 ಸುದ್ದಿಗಳಾಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.